ನೀನು ಹೋಮಿಯೋಪತಿ ಕೊಡ್ತೀನಿ ಅಂತ 6 ತಿಂಗಳು ತಗೊಳ್ತಾಳೆ. ಅಮ್ಮ, ಕನ್ನಡದಲ್ಲಿ ಒಂದು ಗಾದೆ ಇದೆ, ಮಂತ್ರ ಹಾಕಿದರೆ ಮಾವಿನಕಾಯಿ ಉದುರಲ್ಲ. ಬ್ರೆಸ್ಟ್ ಲಂಪು ಹೋಮಿಯೋಪತಿಯಲ್ಲೂ ಕರಗಲ್ಲ, ಆಯುರ್ವೇದವೂ ಕರಗಲ್ಲ, ಬಾಬಾ ರಾಮದೇವ್ ಔಷಧಿಯೊಳಗೂ ಕರಗಲ್ಲ. ನಿಮ್ಗೆ ಇನ್ನೊಂದು ಮಾತು ಹೇಳ್ಬಿಡ್ತೀನಿ, ಇಲ್ಲಿ ವಿದ್ಯಾವಂತರಿದ್ದೀವಿ ನಾವೆಲ್ಲ. ದಯವಿಟ್ಟು ಇವತ್ತು ಯೂಟ್ಯೂಬ್ನ ಬರುವಂಥ ಮಾಹಿತಿಗಳು ತಪ್ಪು ಇರುತ್ತೆ. ನಾನೊಂದು ಸರಿ ನೋಡ್ತೀನಿ, ಒಬ್ಬ ಕುರುಡು ಸ್ವಾಮೀಜಿ, ಆ ಸ್ವಾಮೀಜಿ ನಮಸ್ಕಾರ ಮಾಡ್ತೀನಿ ಬೇಕಾದ್ರೆ. ಅವ್ರು ಹೆಂಗ್ ಭಾಷಣ ಹೊಡಿತಾರೆ ಅಂದರೆ, ದಯವಿಟ್ಟು ಊಟ ಆದ ಮೇಲೆ ಬಾಳೆಹಣ್ಣು ತಿನ್ನಬೇಡಿ, ಇದುವರೆಗೂ ನೀವು ತಿಂತಾ ಇದ್ದೀರಿ, ನಾನು ಹೇಳ್ತಿದ್ದೀನಿ ಸ್ವಾಮೀಜಿ. ಯಾಕಂದರೆ ಊಟ ಉಂಡ್ಮೇಲೆ ಬಾಳೆಹಣ್ಣು ತಿಂದರೆ ಬಾಳೆಹಣ್ಣು ಕೇಳುತ್ತಂತೆ, ಜಾಗ ಬಿಡು ಅಂತ. ಜಾಗ ಬಿಡಲ್ವಂತೆ. ನಿಮ್ಮ ಒಬ್ಬಟ್ಟು, ಇಡ್ಲಿ ಇದೆಲ್ಲ ತಿಂದಿರ್ತಿರಲ್ಲ, ಅದು ಅಲ್ಲೇ ಕೊಳ್ತೋತದಂತೆ. ಕೊಳ್ತೋದ್ರೆ ನಿಮಗೆ ಪೈಲ್ಸ್ ಬರ್ತದಂತೆ. ಆಂಜನಪ್ಪ ಡಾಕ್ಟರ್ ಅಂತವ್ರು ಹಿಂಗೆ ಬಾಳೆಹಣ್ಣು ತಿನ್ಸ್ಬಿಟ್ಟು ಪೈಲ್ಸ್ ಬರಂಗೆ ಮಾಡಿಬಿಟ್ಟು ದುಡ್ಡು ಮಾಡ್ಕೋತಾರೆ ಅಂತ ಹೇಳ್ತಾರೆ. ಎಂಥ ಸ್ವಾಮೀಜಿಗಳ್ರಿ ಇವರು. ದಯವಿಟ್ಟು ಇವತ್ತು ಈಚೀಚೆಗೆ ನಿಮಗೆ ಯೂಟ್ಯೂಬ್ನವ್ರು ಭಾಳ ಮೋಸ ಮಾಡ್ತಾರೆ ನಿಮಗೆ. ಅಲ್ಲೊಬ್ಬ ಯಾವನ ಬಾಗಲಕೋಟೆ ಒಳಗೆ ಸ್ವಾಮೀಜಿ ಹೇಳ್ತಾನೆ, ಅವನು ನೀವು ಕೀಮೊಥೆರಪಿ ತಗೋಬೇಡಿ, ನಾನು ಗ್ಲಾಸ್ ಜ್ಯೂಸ್ ಕೊಡ್ತೀನಿ, ಅದಕ್ಕೊಂದು ಡ್ರಾಪ್ ಹಾಕ್ತೀನಿ, ಕುಡಿದು ಬಿಡಿ, ಮಾಯ ಆಗ್ಬಿಡುತ್ತೆ ಅಂತ. ಇಂಥವ್ರ ಮಾತು ನಂಬಿ ನಮ್ಮ ಹತ್ರ ಲೇಟಾಗಿ ಬರ್ತಾರೆ. ಡಾಕ್ಟರ್ BM ಹೆಗ್ಡೆ ಅಂತ TV ಒಳಗೆ ಮಾತಾಡ್ತಾರೆ, ನನ್ನ ಟೀಚರ್ ಅವರು. ಈಚೀಚೆಗೆ ನಮ್ಮ ಇಂಗ್ಲೀಷ್ ಮೆಡಿಸಿನ್ಗೆ ಅಗೇನೆಸ್ಟ್ ಮಾತಾಡ್ತಾರೆ. ಅವರ ಸ್ವಂತ ಅಳಿಯ ಥೊರಾಸಿಕ್ ಸರ್ಜನ್ ಅಶೋಕ್ ನಾಯಕ್ ಅಂತ, ನಾನು ಅವನು ಇಬ್ಬರು ಹುಬ್ಬಳ್ಳಿ ಒಳಗೆ ಒಟ್ಟಿಗೆ MS ಮಾಡಿದವರು. ಅವನಿಗೆ ಕ್ಯಾನ್ಸರ್ ಆಗುತ್ತೆ, ಕರುಳಿನ ಕ್ಯಾನ್ಸರು, ಸತ್ತೋಗ್ತಾನೆ. ಆ BM ಹೆಗ್ಡೆ ಅವ್ರ ಮಗಳು ಕೂಡ ಗೈನಕಾಲಜಿಸ್ಟು. ಒಬ್ಬ ಡಾಕ್ಟರ್ ಆಗಿ ಅವನಿಗೆ ಕೀಮೊಥೆರಪಿ ಕೊಡಿಸಲ್ಲ, ಸತ್ತೋಗ್ತಾನೆ. ದಯವಿಟ್ಟು ವೈಜ್ಞಾನಿಕ ವಿಚಾರಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇವತ್ತು ಬಾಬಾ ರಾಮದೇವ್ ಮೇಲೆ ಕೇಸ್ ಹಾಕ್ಸಿದ್ದೀನಿ ನಾನು, ಒಬ್ಬ ಹಳ್ಳಿ ರೈತನ ಮಗನಾಗಿ. ಯಾಕೆ ಗೊತ್ತಾ? ಸ್ವಾಮಿ ಕಾಲು ಮುಗಿತೀನಿ, ದಯವಿಟ್ಟು ಯೋಗ ಮಾಡಿ, ಜನ ಉಳ್ಕೋತಾರೆ. ನೀವು ತಪ್ಪು ಮಾಹಿತಿ ಕೊಟ್ಟು ನೀವು ಯಾವ ಡಾಕ್ಟ್ರು ಅಲ್ಲ, ಅಲೋಪತಿ ಡಾಕ್ಟ್ರ್ ಅಲ್ಲ, ಹೋಮಿಯೋಪತಿ ಡಾಕ್ಟ್ರ್ ಅಲ್ಲ, ಆಯುರ್ವೇದ ಡಾಕ್ಟ್ರ್ ಅಲ್ಲ. ನೀವು ಹೋಗ್ತಾರೆ, ನೀವು ಹೆಂಗ್ರಿ ಕ್ಯಾನ್ಸರ್ ಕಂಡುಹಿಡಿತೀರಿ, ಹೆಂಗ್ರಿ ಕ್ಯಾನ್ಸರ್ ವಾಸ್ ಮಾಡ್ತೀರಿ? ತಪ್ಪು ಜನಗಳಿಗೆ ಮಾಹಿತಿ ಕೊಟ್ಟು ಸ್ಟೇಜ್ 1 ಬರೋನ್ನ ಸ್ಟೇಜ್ 3 ಬರಂಗೆ ಮಾಡ್ತೀರಿ, ಸತ್ತೋಗ್ತಾನೆ. ಇವತ್ತು 10,000 ಕೋಟಿ ಅವ್ರ ಪ್ರಾಪರ್ಟಿ ಏನು ತಿಂತಾನ ಸ್ವಾಮೀಜಿ ಕೂತ್ಕೊಂಡು? ದಯವಿಟ್ಟು ಸಮಾಜದಲ್ಲಿ ನನ್ನ ಉದ್ದೇಶ, ಒಬ್ಬ ರೈತನ ಮಗನಾಗಿ ಇವತ್ತು ನಾವೆಲ್ಲ ರೈತರು, ಹೆಮ್ಮೆ ಅನಿಸುತ್ತೆ. ಈ ಊರಿನಲ್ಲಿ ಎಷ್ಟೆಲ್ಲ GKVK ಒಂದು ವೈಜ್ಞಾನಿಕ ಇದು ಮಾಡಿದ್ದಾರೆ, ಇವನ್ನೆಲ್ಲ ನೋಡಿದ್ರೆ ಹೆಮ್ಮೆ ಅನಿಸುತ್ತೆ. ಸಮಾಜಕ್ಕಿಂತ ಪುಣ್ಯಾತ್ಮರು ಅಂತ ಪುಣ್ಯಾತ್ಮರು ಮಾಡೋ ಒಳ್ಳೆ ಕೆಲಸ. ಕೊನೆಯದಾಗಿ ಒಂದು ಮಾತು, ನೀವು ಯಾರನ್ನಾದರೂ ಏನಾದರೂ ಹೊಗಳಬೇಕಾದ್ರೆ ಪಬ್ಲಿಕ್ನಾಗ ಹೊಗಳಬೇಕಂತ, ಅವ್ರೇನಾದರೂ ತಪ್ಪು ಮಾಡಿದರೆ ಪ್ರೈವೇಟ್ನಾಗ ಬೈಬೇಕಂತ. ನಮ್ಮಲ್ಲಿ ರಿವರ್ಸು, ಎಲ್ಲರೂ ಪಬ್ಲಿಕ್ನಾಗ ನನ್ನ ಮಗನ ಅಂತ ಬೈಯೋದು, ಅದನ್ನು ಮೊದಲು ಬಿಡಿ. ನನ್ನಂತೂ ಜೀವನದಲ್ಲಿ ಒಂದೇ ಒಂದು ಆಸೆ, 71 ವರ್ಷ ನನಗೆ. ಯಾರು ಕೂಡ ಆಂಜನಪ್ಪ ಡಾಕ್ಟ್ರು ಅಂದರೂ ಪರವಾಗಿಲ್ಲ, ನನ್ನ ಮಗನ ಅನ್ಸ್ಕೋಬಾರ್ದು, ಅಷ್ಟೇ ನನ್ನ ಆಸೆ. ಅದಕ್ಕೆ ನಿದರ್ಶನ ಇಂಥ ಪುಣ್ಯಾತ್ಮರು, ಅವ್ರ ಜೊತೆಗೆ ನಾವಿದ್ದು. ಅಪ್ಪಣ್ಣವ್ರು ಒಳ್ಳೆಯವರಾದರೆ ನಾನು ಒಳ್ಳೆಯವರು, ಯಾಕಂದರೆ ಒಳ್ಳೆಯವ್ರ ಜೊತೆ ಒಳ್ಳೆಯವರೇ ಇರ್ತಾರೆ. ಸೊ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದೀನಿ, ಅದನ್ನು ಉದ್ಘಾಟನೆ ಮಾಡ್ತೀವಿ. ನೀವು ದಯವಿಟ್ಟು, ನಾನು ಕೆಂಪೇಗೌಡ ಹಾಸ್ಪಿಟ್ಲಲ್ಲಿ ಇವತ್ತು ಡೈರೆಕ್ಟರ್ ಇದ್ದೀನಿ. ನೀವೆಲ್ಲ ಓಟ್ ಹಾಕಿ ಗೆಲ್ಸಿರೋದು, ಅದನ್ನು ನಾನು ಕ್ಯಾನ್ವಾಸ್ ಮಾಡಲ್ಲ, ಬಟ್ ನನ್ನ ಸೇವೆಯನ್ನು ಉಪಯೋಗಿಸ್ಕೊಳ್ಳಿ. ಕೆಂಪೇಗೌಡ ಅಷ್ಟೇ ಅಲ್ಲ, ನಾನು ಪ್ರೈವೇಟ್ ನರ್ಸಿಂಗ್ ಹೋಮ್ನಲ್ಲಿ ಇವತ್ತು ದೇವರು ನಾನು ಎಷ್ಟು ಚೆನ್ನಾಗಿ ಇಟ್ಟಿದ್ದಾನೆ ಅಂದರೆ, ಇಲ್ಲೇ ಖಾಲಿ ಚಪ್ಪಲಿ ಇಲ್ಲದೆ ನಡ್ಕೊಂಡು ಹೋದ ಹತ್ರ ಒಂದು ಕಾರ್ ಇದೆ. ಇವತ್ತು ಕಾರ್ನಲ್ಲೇ ಬಂದೀನಿ. ನೀವೆಲ್ಲ ದಯವಿಟ್ಟು, ನನಗೆ ದೇವರು ತೃಪ್ತಿ ಕೊಟ್ಟಿದ್ದಾನೆ. ನನಗೆ ಎಲ್ಲ ಹಾಸಿಗೆ ಹಾಕಿರಲ್ಲಿ ಮಲ್ಕೊಳ್ಳೋ ಅಂಥ ಡಾಕ್ಟ್ರು, ನನಗೆ ಯಾವ ಬಂಗ್ಲೆ ಬೇಡ, ಬಟ್ ಫ್ರೀ ಸೇವೆ ಮಾಡಲಿಕ್ಕೆ ನನಗೊಂದು ಅವಕಾಶ. ದಯವಿಟ್ಟು ನೀವೆಲ್ಲ ಉಪಯೋಗ. ನನಗೆ ಇಲ್ಲಿ ತುಂಬ ಜನ ಕ್ಲಾಸ್ಮೇಟ್ಸ್ ಇದ್ದಾರೆ, ನಮ್ಮ ಮಣಿ ಇದ್ದಾನೆ, ಇನ್ನು ಬೇಕಾದ ಇನ್ನೊಬ್ರು ಕ್ಲಾಸ್ಮೇಟ್ಸ್ ಸಿಕ್ಕಿದ್ರು. ಸೊ ಇವೆಲ್ಲವ್ರ ಮುಂದೆ ನಾನು ಸತ್ಯವನ್ನು ನುಡಿತಾ ಇದ್ದೇನೆ. ದಯವಿಟ್ಟು ನನ್ನ ಸೇವೆಯನ್ನು ನೀವು ಉಪಯೋಗಿಸ್ಕೊಳ್ಳಿ. ಪುಣ್ಯಾತ್ಮರು ತೀರ್ಕೊಂಡ್ರು, ಬಟ್ ನನಗೆ ಗೊತ್ತು ನಾನು 100 ವರ್ಷ ಬದುಕ್ತೀನಿ. ಯಾಕೆ ಗೊತ್ತಾ? ನಡೆದಾಡುವ ದೇವರು ಶ್ರೀ ಶಿವಕುಮಾರ ಸ್ವಾಮಿಗಳು